ನನ್ನ ಪ್ರೀತಿಯ ಕರ್ನಾಟಕದ ಜನಗಳೇ, ನಾನು ಹೇಳುವುದು ಕೇಳುವುದು ಏನೆಂದರೆ, ಈಗ ಭಾರತದ ಕಾಶ್ಮೀರದಾಗೆ ಕರ್ನಾಟಕದಲ್ಲಿ ಕೊಡಗು, ಅದಕ್ಕೆ ಹೆಸರೇ ಭಾರತದ ಕಾಶ್ಮೀರ ಅಂತ ಕೊಡಗಿಗೆ ಹೆಸರು. ಆ ಕೊಡಗಿನ ಸುಂದರವಾದ ತಾಣದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕ ಇಲ್ಲೇ ಹೆಸರು ಮಾಡಿ, ಮೊದಲ ಚಿತ್ರವನ್ನು ಕೂಡ ಇಲ್ಲೇ ಮಾಡಿ, ಎಲ್ಲ ಕನ್ನಡಿಗರಿಗೆ ಇಷ್ಟವಾಗಿ ನ್ಯಾಷನಲ್ ಕ್ರಶ್ ಆದ ರಶ್ಮಿಕಾ, ನನ್ನ ನಾಡು ಹೈದರಾಬಾದ್ ಅಂತ ಹೇಳಿದರು. ಎಲ್ಲರೂ ದ್ವೇಷ ಮಾಡಿದರು. ಕರೆಕ್ಟ್, ನೀವೆಲ್ಲರೂ ಮಾಡಿರೋದು. ಯಾಕಂದರೆ ಇಲ್ಲಿದ್ದೇ ಕರ್ನಾಟಕದಲ್ಲೇ ಹೆಸರು ಮಾಡಿ ಹಣ ಸಂಪಾದನೆ ಮಾಡಿ ಇನ್ನೆಲ್ಲೋ ನಾವು ಹುಟ್ಟಿದ್ದು, ನಮ್ಮ ಊರಿನಲ್ಲೆಲ್ಲೋ ಯಾರಿಗಾದರೂ ಸಿಟ್ಟು ಬರೋದು ಸಹಜ. ಕೊಡಗಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲೇ ಹೆಸರು ಮಾಡಿದ್ದು, ಹೀಗೆಲ್ಲ ಇತ್ತು. ಆದರೆ ನಾನು ಕೇರಳದಲ್ಲಿ ಹುಟ್ಟಿ ನನ್ನ ಕರ್ನಾಟಕ, ನನ್ನ ಕನ್ನಡ, ಇಷ್ಟು ಚೆನ್ನಾಗಿ ಕನ್ನಡ ಭಾಷೆ ಮಾತಾಡ್ತೀನಿ, ಕನ್ನಡಕ್ಕಿಂತ ಮಿಗಿಲಾದ್ದು ಏನೂ ಇಲ್ಲ ಅಂತ ಅಂದ ನನ್ನನ್ನು ನೀವು ಯಾರು ಸಪೋರ್ಟ್ ಮಾಡಿಲ್ಲ? ಯಾಕೆ? ನಿಮಗೆ ದ್ವೇಷ ಮಾಡೋದೆಲ್ಲ ಗೊತ್ತಲ್ವ, ಪ್ರೀತಿ ಮಾಡೋದು ಯಾಕೆ ಗೊತ್ತಿಲ್ಲ? ನಾನು ಹುಟ್ಟಿದ್ದು ಕೇರಳದಲ್ಲಿ, ಆದರೆ ಮನೆ ಭಾಷೆ ಮಲಯಾಳಂ. ಕನ್ನಡ ಅಂದರೆ ನನ್ನ ಪಂಚಪ್ರಾಣ. ನಾನು ಎಲ್ಲೂ ಹೇಳೋದಿಲ್ಲ ನಾನು ಮಲಯಾಳಂ ಮಾತಾಡೋದಂತ. ಕನ್ನಡದವರ ಜೊತೆ ನನ್ನ ಹೆಸರು ಸೇರ್ಪಡೆ ಆಗಿರುತ್ತೆ. ನಾನು ಕನ್ನಡದವಳೆ ಅಂತಲೇ ಹೇಳೋದು. ಯಾಕೆ ನೀವು ನನ್ನ ವೀಡಿಯೋಗೆಲ್ಲ ಸಪೋರ್ಟೇ ಮಾಡಿಲ್ಲ ಅಲ್ವಾ? ಆಗಿದ್ದು ಆಗೋಯ್ತು, ಇಷ್ಟು ದಿನ ಮಾಡಿಲ್ಲ, ಇನ್ನಾದರೂ ಮಾಡಿ. ಕನ್ನಡ ನಮ್ಮದು, ಕರ್ನಾಟಕ ನಮ್ಮದು ಅಂತ ದಿನಪ್ರತಿ ನಾನು ಹೇಳ್ತಾ ಹೋಗ್ತೀನಿ. ಅದು ತೋರಿಕೆಗೆ ಹೇಳೋದಲ್ಲ, ನಮ್ಮ ಇಡೀ ಕುಟುಂಬದಲ್ಲೇ ಗೊತ್ತು. ಸರಿತಾಗೆ ಕನ್ನಡ ಅಂದರೆ ಪಂಚಪ್ರಾಣ ಅಂತ. ಮೊದಲೆಲ್ಲ ಸಬ್ಜೆಕ್ಟ್ ಜೊತೆ ನಾನು ಹೈಯೆಸ್ಟ್ ಮಾರ್ಕ್ ತೆಗಿತಾ ಇದ್ದಿದ್ದು ಕನ್ನಡ ಮತ್ತು ಬಯಾಲಜಿ. ಮತ್ತೊಂದು ನರ್ಸ್ನೋ ಅಥವಾ ಡಾಕ್ಟ್ರು ಅಥವಾ ಬಯಾಲಜಿ ಅಂದರೆ ಅಷ್ಟೊಳ್ಳೆ ಮಾರ್ಕ್ ತೆಗಿತಾ ಇದ್ದು. ಅದೇ ರೀತಿ ಕನ್ನಡ ಮತ್ತು ಹಿಂದಿ, ಇದೆಲ್ಲ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಫಸ್ಟ್ ಕನ್ನಡ, ಸೆಕೆಂಡ್ ಕನ್ನಡ ಅಂತ ಇತ್ತು. ಅದರಲ್ಲೂ ಕೂಡ ಎರಡರಲ್ಲೂ ಚೆನ್ನಾಗಿ ಮಾರ್ಕ್ ತಗೊಂಡಿದ್ದೀನಿ. ಆದರೆ ನೀವು ಯಾರು ಕನ್ನಡಿಗರನ್ನು ಸಪೋರ್ಟ್ ಮಾಡ್ತಾ ಇಲ್ಲಲ್ಲ? ಯಾಕೆ 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 ಯಾಕೆ? ಇನ್ನಾದರೂ ಮಾಡಿ ಪ್ಲೀಸ್, ನನ್ನ ವೀಡಿಯೋ ಎಲ್ಲ ಸಪೋರ್ಟ್ ಮಾಡಿ. ಟಾಟಾ, ಬೈ, ಸಿ ಯು, ಟೇಕ್ ಕೇರ್.